ಸೊ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತದುವ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ನಾನು ನಿತಿನ್ ಜನ್ವಿ. ಸೊ ನಾವಿವತ್ತು ಮಾರ್ಕೆಟ್ ಯಾವ ರೀತಿ ವರ್ಕ್ ಆಯಿತು, ಸೊ ಅದಾದಮೇಲೆ ನಮಗೆ ಪ್ರೈಸ್ ಆ್ಯಕ್ಷನ್ ಎಷ್ಟು ಚೆನ್ನಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ವರ್ಕ್ ಆಯಿತು, ಆ ಪ್ರೈಸ್ ಆ್ಯಕ್ಷನ್ ಆದಮೇಲೆ ಆ ಒಂದು ನಾವು ಟ್ರೆಂಡನ್ನು ಬಿಡೋದಾದ್ಮೇಲೆ ಸೊ ಔಟ್ಸೈಡ್ ಬಾರು ನಮಗೆ ಎಷ್ಟು ಕ್ಲಿಯರಾಗೆ ಫಾರ್ಮ್ ಆಗಿ ಆ ಒಂದು ಟ್ರೆಂಡ್ನ ಚೇಂಜ್ ಮಾಡ್ತು. ಸೊ ಆ ಒಂದು ಟ್ರೆಂಡ್ನು ಕೂಡ ನಾವು ಹೆಂಗೆ ಹಿಡಿಬೋದಾಗಿತ್ತು. ಸೊ ಪ್ರೈಸ್ ಆ್ಯಕ್ಷನ್ ಪ್ರಕಾರ ನಾವು ಟ್ರೇಡ್ ಮಾಡಿದರೆ ಹೇಗೆ ಟ್ರೇಡ್ ಮಾಡ್ಬೋದಾಗಿತ್ತು, ಅದಾದಮೇಲೆ ಔಟ್ಸೈಡ್ ಬಾರ್ ಪ್ರಕಾರ ನಾವು ಟ್ರೇಡ್ ಮಾಡೋದಾಗಿದ್ರೆ ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು. ಜೊತೆಗೆ ನಮ್ಮ ಸಪೋರ್ಟ್ ಲೈನ್, ನಮ್ಮ ಎಸ್ ಆರ್ ಲೈನ್ ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ವರ್ಕ್ ಆಯಿತು. ಸೊ ಪ್ರತಿಯೊಂದನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಡಿಸ್ಕ್ಲೈಮರ್. ಸೊ ಇದು ಎಜುಕೇಷನಲ್ ಪರ್ಪಸಿಗೆ ಮಾತ್ರ. ಸೊ ನಾನು ಇಲ್ಲಿ ಏನೇ ಒಂದು ಸ್ಟಾಕ್ಸ್ ಆಗಿರ್ಬೋದು, ಇಂಡೆಕ್ಸ್ ಆಗಿರ್ಬೋದು, ನಾನು ಏನೇ ತಗೊಂಡ್ರು ರೆಫರೆನ್ಸ್ ಪರ್ಪಸಿಗೆ ಮಾತ್ರ. ಸೊ ಇದೇನು ನಿಮಗೆ ಜಸ್ಟ್ ಚಾರ್ಟ್ ಬಗ್ಗೆ ಎಜುಕೇಷನ್ ನಾಲೆಡ್ಜ್ ಕೊಡೋದಕ್ಕೋಸ್ಕರ ನಾನು ಇಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಸೊ ನಾವು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇವತ್ತು ನಾವು ನೋಡೋದಾದ್ರೆ ಮಾರ್ಕೆಟು, ಒಂದೇ ನಿಮಿಷ. ಓಕೆ. ಸೊ ನಾವು ನೋಡೋದಾದ್ರೆ ನಿನ್ನೆ ನಮಗೆ ಮಾರ್ಕೆಟ್ ಅರೌಂಡ್ ಇಲ್ಲಿ ಕ್ಲೋಸ್ ಆಗಿತ್ತು. ಸೊ ಈ ಚಿಮ್ಮಗು ತೋರಿಸ್ತೀನಿ. ಸೊ ನಿಮಗೆ ಅದು ಕ್ಲಿಯರಾಗಿ ಕಾಣಿಸುತ್ತೆ. ಈ ಚಿಮ್ಮಗು ನಾವು ತೆಗೆದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಇವಾಗ. ಸೊ ಮಾರ್ಕೆಟು ನಮಗೆ ನಿನ್ನೆ ಅರೌಂಡ್ ಇಲ್ಲಿ ಕ್ಲೋಸ್ ಆಗಿತ್ತು. ಸೊ ಇವತ್ತು ಇಲ್ಲಿ ಓಪನ್ ಆಯಿತು. ಸೊ ಅಂದರೆ ಗ್ಯಾಪ್ ಡೌನ್ ಆಯಿತು. ಸೊ ಗ್ಯಾಪ್ ಡೌನ್ ಆಗಿ ಫಸ್ಟ್ನೇ ಕ್ಯಾಂಡಲ್ ನಮಗೇನಾಯಿತು, ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್. ಸೊ ಇದೇನು ಇಂಡಿಕೇಶನ್ನು? ಸೊ ಗ್ಯಾಪ್ ಡೌನ್, ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್, ಪ್ರೈಸ್ ಆ್ಯಕ್ಷನ್. ಸೊ ನಮಗಿದು ಪರ್ಫೆಕ್ಟ್ ಪ್ರೈಸ್ ಆ್ಯಕ್ಷನ್ನು ವರ್ಕ್ ಆಯ್ತು ಇವತ್ತು. ಸೊ ನಾವೇನು ಮಾಡ್ಬೋದಾಗಿತ್ತು, ಅರೌಂಡ್ ಇಲ್ಲಾದರೂ ನಾವು ಎಂಟ್ರಿ ತಗೋಬೋದಾಗಿತ್ತು, ಅಥವಾ ಈ ಒಂದು ಲೋನ ಬ್ರೇಕ್ ಮಾಡಾದ್ಮೇಲೆ ಸೊ ನಾವು ಇಲ್ಲಿ ಬೇಕಾದರೂ ಎಂಟ್ರಿನ ತಗೋಬಹುದಾಗಿತ್ತು. ಸೊ ನೀವು ಎಲ್ಲಿ ಬೇಕಾದ್ರೂ ಎಂಟ್ರಿನ ತಗೋಬೋದಾಗಿತ್ತು. ಸೊ ಅದಾದಮೇಲೆ ಇನ್ನೊಂದು ಏನು ಅಬ್ಸರ್ವೇಷನ್ನು, ಸೊ ನಮ್ಮ ಸಪೋರ್ಟ್ ಲೈನು, ಸೊ ನಮ್ಮ ಲೈನ್ ಸಮೇತ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಫಸ್ಟ್ನೇ ಕ್ಯಾಂಡಲ್ ಇದ್ರೆ ಕೆಳಗಡೆ ಹೋಯ್ತು, ಆದರೆ ಬೀಟ್ ಮಾಡೋಕೆ ಬಿಡಲಿಲ್ಲ. ಬೈಯರ್ಸ್ ಬಂದರು, ಮೇಲ್ಗಡೆ ಕರ್ಕೊಂಬಂದ್ಬಿಟ್ರು. ಇಲ್ಲಿ ಲೈನು ಒಳಗಡೆ ಹೋಗಿ ಕ್ಲೋಸ್ ಆಯ್ತು ಮತ್ತೆ. ಅದಾದಮೇಲೆ ಇಲ್ಲೇ ಟೆಸ್ಟ್ ಮಾಡ್ತು, ಮತ್ತೆ ಇಲ್ಲೇ ಟೆಸ್ಟ್ ಮಾಡ್ತು, ಅದಾದಮೇಲೆ ಬ್ರೇಕ್ ಮಾಡ್ತು. ಸೊ ಬ್ರೇಕ್ ಆದಮೇಲೆ ಮತ್ತೆ ಈ ಲೈನ್ ಮೇಲ್ಗಡೆ ಕ್ಲೋಸ್ ಆಗೋಕೆ ಹೋಯ್ತು, ಆಗಲಿಲ್ಲ. ಮತ್ತೆ ಈ ಲೈನ್ ಮೇಲೆ ಕ್ಲೋಸ್ ಆಗೋಕೆ ಹೋಯ್ತು, ಆಗಲಿಲ್ಲ. ಸೊ ಅದಾದಮೇಲೆ ಇವೆರಡು ಡೋಜಿ ಆಯಿತು. ಸೊ ಇದೆಲ್ಲ ನಾವು ಲೆಕ್ಕಕ್ಕೆ ಇಡೋಕ್ಕೆ ಬರೋಲ್ಲ. ಸೊ ಅದು ಲೆಕ್ಕಕ್ಕೆ ಇಕ್ಕೋದು ಎಂಬೇಡ. ಸೊ ನೆಕ್ಸ್ಟ್ ಏನಾಯಿತು, ಸೊ ಮಾರ್ಕೆಟ್ ಇಲ್ಲಿಂದ ನಮಗೆ ಏನಾಯಿತು, ರಿಜೆಕ್ಷನ್ ಆಯಿತು. ಸೊ ಟೆಸ್ಟ್ ಮಾಡೋಕೆ ಹೋಯ್ತು, ಆಗಲಿಲ್ಲ. ಟೆಸ್ಟ್ ಮಾಡೋಕೆ ಹೋಯ್ತು, ಸೊ ಬೀಟ್ ಮಾಡೋಕೆ ಹೋಯ್ತು, ಆಗಲಿಲ್ಲ. ಸೊ ಇಲ್ಲೂ ಬೀಟ್ ಮಾಡೋಕೆ ಹೋಯ್ತು, ಆಗಲಿಲ್ಲ. ಸೊ ಅದಾದಮೇಲೆ ಏನಾಯಿತು, ಇಲ್ಲಿ ರಿಜೆಕ್ಷನ್ ಆಯಿತು. ಈ ಒಂದು ಕ್ಯಾಂಡ್ಲು ನಮಗೆ ರಿಜೆಕ್ಷನ್ ಆಯಿತು. ಸೊ ಇಲ್ಲೂ ಕೂಡ ನೀವು ಎಂಟ್ರಿನ ತಗೋಬೋದಾಗಿತ್ತು. ಸೊ ಅರೌಂಡ್ ನೀವು ಎಲ್ಲಿ ಈ ಕ್ಯಾಂಡ್ಲು ಲೋರ್ಲಿ ಬೇಕಾದ್ರೂ ನೀವು ಎಂಟ್ರಿ ತಗೊಂಡು, ಅಕಸ್ಮಾತ್ ಈ ಟ್ರೆಂಡ್ ಲೈನ್ ಒಳಗಡೆ ಮತ್ತೆ ಹೋಗಿದ್ರೆ ನೀವು ಮತ್ತೆ ಶಾರ್ಟ್ಸ್ನ ಬುಕ್ ಮಾಡಬೇಕಾಯ್ತು. ಸೊ ಟ್ರೆಂಡ್ ಲೈನ್ ಒಳಗಡೆ ಏನು ಮತ್ತೆ ಹೋಗಲಿಲ್ಲ. ಸೊ ನಾವೇನು ಮಾಡಿದ್ವಿ, ಟ್ರೆಂಡ್ನ ರೈಡ್ ಮಾಡ್ತಾ ಹೋದ್ವಿ. ಸೊ ನಮ್ಗೆ ಎಲ್ಲೆಲ್ಲಿ ಎಂಟ್ರಿ ಸಿಕ್ತು, ಒಂದು ಈ ಪಾಯಿಂಟು, ಇಲ್ಲ ಈ ಪಾಯಿಂಟು, ಸೊ ಇಲ್ಲ ಈ ಲೋನ ಬೀಟ್ ಮಾಡಿದ್ದು ಈ ಪಾಯಿಂಟು, ಅಥವಾ ನಿಮ್ಗೆ ಇನ್ನೂ ಸೇಫ್ಟಿ ಬೇಕು ಅಂದರೆ ಈ ಪಾಯಿಂಟ್. ಸೊ ಇಷ್ಟು ಕಡೆ, ಸೊ 1, 2, 3, ಅಥವಾ ಇನ್ನೂ ಸೇಫ್ಟಿ ಬೇಕಾದ್ರೆ 4. ಸೊ ಇಷ್ಟು ಜಾಗದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಎಂಟ್ರಿನ ತಗೋಬೋದಾಗಿತ್ತು. ಸೊ ಎಂಟ್ರಿನ ತಗೊಂಡಾದ್ಮೇಲೆ ಸೊ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಈ ಒಂದು ಟ್ರೆಂಡ್ ಲೈನ್. ಸೊ ಈ ಒಂದು ಟ್ರೆಂಡ್ ಲೈನ್ ಎಲ್ಲಿಗೆ ಬರುತ್ತೆ, ಅರೌಂಡ್ ನಮಗೆ 24,227 ಬರುತ್ತೆ. ಸೊ ಯಾವಾಗ ಈ ಒಂದು ಟ್ರೆಂಡ್ ಲೈನ ಬೀಟ್ ಮಾಡ್ತೋ, ಟೆಸ್ಟ್ ಮಾಡ್ತೋ, ಸೊ ಇಲ್ಲಿ ಪ್ರೈಸ್ ಆಕ್ಷನ್ ಆಯಿತು. ಸೊ ನಮ್ಮ ನೆಕ್ಸ್ಟ್ ಟಾರ್ಗೆಟು ಈ ಒಂದು ಟ್ರೆಂಡ್ ಲೈನ್ ಅಂತ ನಮಗೆ ಮುಂಚೆನೇ ಗೊತ್ತಿತ್ತು. ಸೊ ಇಷ್ಟು ಟ್ರೆಂಡ್ನ ನಾವು ಇಲ್ಲಿಂದ ಇಲ್ಲಿಗೆ ನಾವು ಟ್ರೆಂಡ್ನ ರೈಡ್ ಮಾಡಿದ್ವಿ. ಸೊ ಇದಾದಮೇಲೆ ಇನ್ನೊಂದು ಟ್ವಿಸ್ಟ್ ಸಮೇತನೂ ಇದೆ. ಸೊ ಏನು, ಸೊ ಇದ್ದಕ್ಕಿದ್ದಂಗೆ ಇಲ್ಲಿ ಮೇಲ್ಗಡೆ ಹೋಗ್ಬಿಡ್ತಾ, ಚಾನ್ಸೇ ಇಲ್ಲ. ಸೊ ಇಲ್ಲಿ ನಮಗೇನಾಯಿತು, ಔಟ್ಸೈಡ್ ಬಾರ್ ಸಮೇತ ಕ್ರಿಯೇಟ್ ಆಯಿತು.
ಸೊ ಇಲ್ಲಿ ನಮಗೆ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಆಯಿತು. ಸೊ ಈ ಪ್ರೈಸ್ ಆಕ್ಷನ್ ಆದಮೇಲೆ ಈ ಒಂದು ಟ್ರೆಂಡ್ನ ನಾವು ರೈಡ್ ಮಾಡಿದ್ವಿ. ಸೊ ಈ ಒಂದು ಟ್ರೆಂಡ್ನ ನಾವು ರೈಡ್ ಮಾಡಾದ್ಮೇಲೆ ಏನಾಯಿತು, ಔಟ್ಸೈಡ್ ಬಾರ್ ಫಾರ್ಮ್ ಆಯಿತು. ಸೊ ಎಲ್ಲಿ ಔಟ್ಸೈಡ್ ಬಾರ್ ಬಂತು ಅಂದರೆ, ಸೊ ನಿಮಗೆ ಝೂಮ್ ಇನ್ ಮಾಡಿ ತೋರಿಸ್ತೀನಿ. ಸೊ ಕ್ಲಿಯರಾಗಿ ಕಾಣುತ್ತೆ. ಸೊ ಇಲ್ಲಿ ನೋಡಿ, ಸಿ ಇಷ್ಟು ನಮಗೆ ಏನಾಯಿತು, ಔಟ್ಸೈಡ್ ಬಾರ್ ಥರ ಫಾರ್ಮ್ ಆಯಿತು. ಸೊ ಈ ಒಂದು ಗ್ರೀನ್ ಕಲರ್ ಕ್ಯಾಂಡ್ಲು ಒಳಗಡೆ ಸೊ ಇಷ್ಟು ಕ್ಯಾಂಡ್ಲು ಫಾರ್ಮ್ ಆಗಿದೆ. ಸೊ ಇದು ನೀವು ಬೇಡ ಅಂತ ತೆಗೆದ್ರು ಸಮೇತ ಸೊ ಇಷ್ಟು ಕ್ಯಾಂಡ್ಲಂತೂ ಈ ಒಂದು ಹೈ ಮತ್ತು ಈ ಒಂದು ಲೋ ಇಷ್ಟು ಒಳಗಡೆ ಈ 3 ಕ್ಯಾಂಡ್ಲು ಕೂಡ ಫಾರ್ಮ್ ಆಗಿದೆ. ಸೊ ಇದಾದಮೇಲೆ ನಮಗೇನಾಯಿತು, ಈ ಗ್ರೀನ್ ಕಲರ್ದು ಮೂಮೆಂಟಮ್ ಕ್ಯಾಂಡ್ಲು ಔಟ್ಸೈಡ್ ಬಾರ್ ಥರ ನಮಗೆ ಫಾರ್ಮ್ ಆಯಿತು. ಸೊ ಯಾವಾಗ ಇದು ನಮಗೆ ಔಟ್ಸೈಡ್ ಬಾರ್ ಥರ ಫಾರ್ಮ್ ಆಯಿತೋ, ಸೊ ನಾವೇನು ಮಾಡ್ಬೋದು, ಸೊ ಇಲ್ಲಿ ಏನು ಸೆಲ್ ಎಂಟ್ರಿ ತಗೊಂಡಿದ್ವೋ ಇಷ್ಟೊತ್ತು, ಸೊ ಇದನ್ನು ಎಕ್ಸಿಟ್ ಮಾಡಿಬಿಟ್ಟು ಬೈ ಎಂಟ್ರಿಗೆ ಬೇಕಾದ್ರೂ ಹೋಗಬಹುದು. ಸೊ ಇಲ್ಲ ನಿಮ್ಗೆ ಇನ್ನೂ ಡೌಟ್ ಇತ್ತು ಅಥವಾ ನೀವು ಇದು ಔಟ್ಸೈಡ್ ಬಾರ್ ಆಗಿರೋದು ನೋಡಲೇ ಇಲ್ಲ, ಸೊ ಮಿಸ್ ಮಾಡ್ಕೊಂಬಿಟ್ರಿ ಅಂತಂದ್ರೂ ಸಮೇತ, ಸೊ ನೀವೇನು ಮಾಡ್ಬೋದಾಗಿತ್ತು ಅರೌಂಡ್, ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಔಟ್ಸೈಡ್ ಬಾರ್ ಆಯಿತು ಸರಿ, ಇನ್ನೊಂದು ನೋಡಿ ನಮ್ಮ ಸಪೋರ್ಟ್ ಲೈನ್ ಎಕ್ಸಾಕ್ಟ್ ನಮ್ಮ ಸಪೋರ್ಟ್ ಲೈನ್ ಬಂತು, ಟೆಸ್ಟ್ ಮಾಡ್ತು ಬೀಟ್ ಮಾಡೋಕ್ಕಾಗಲಿಲ್ಲ, ಮೇಲಿತ್ತು, ಟೆಸ್ಟ್ ಮಾಡ್ತು ಬೀಟ್ ಮಾಡೋಕ್ಕಾಗಲಿಲ್ಲ, ಮೇಲಿತ್ತು, ಮತ್ತೆ ಟೆಸ್ಟ್ ಮಾಡ್ತು ಬೀಟ್ ಮಾಡೋಕ್ಕಾಗಲಿಲ್ಲ, ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಅಲ್ವಾ. ಸೊ ಇದೊಂದು, ಸೊ ಏನಾಯಿತು, ಇಲ್ಲೆಲ್ಲ ಟೆಸ್ಟ್ ಮಾಡ್ತು ಬೀಟ್ ಮಾಡೋಕ್ಕಾಗಲಿಲ್ಲ. ಸೊ ಯಾವಾಗ ಈ ಒಂದು ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಆಯಿತು, ಸೊ ಇಲ್ಲೂ ಕೂಡ ನಮಗೇನಾಯಿತು, ಸೊ ಬೈಯಸ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಈ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಇಂಡಿಕೇಟ್ ಮಾಡ್ತು. ಸೊ ನೀವು ಇಲ್ಲಿ ಬೇಕಾದ್ರೂ ಬೈ ಎಂಟ್ರಿನ ತಗೋಬಹುದಾಗಿತ್ತು, ಅಕಸ್ಮಾತ್ ನೀವು ಔಟ್ಸೈಡ್ ಬಾರ್ನ ಅಬ್ಸರ್ವ್ ಮಾಡಲಿಲ್ಲ ಅಂದರೆ. ಸೊ ಇಲ್ಲ ನೀವು ಇದನ್ನು ತಗೊಳ್ಳಿಲ್ಲ, ಇದನ್ನು ಬಿಟ್ಬಿಟ್ರಿ ಅಂತಂದರೆ, ಸೊ ನಾವು ಏನು ಮಾಡೋಣ, ಇಚ್ಚಿ ಮೊಗ್ಗು ಹಾಕಿ ನೋಡೋಣ. ಸೊ ಇಚ್ಚಿ ಮೊಗ್ಗು ಪ್ರಕಾರ ನಮಗೆ ಇಲ್ಲಿ ಎಂಟ್ರಿ ಸಿಕ್ತು ಈ ಒಂದು ಕ್ಯಾಂಡಲಲ್ಲಿ. ಸೊ ಈ ಒಂದು ಕ್ಯಾಂಡಲಲ್ಲಿ ನಮ್ಗೆ ಎಂಟ್ರಿ ಸಿಕ್ತು. ಸೊ ನಾವೇನು ಮಾಡಿದ್ವಿ, ಸೊ ಇಷ್ಟು ಟ್ರೆಂಡ್ನ ನಾವು ರೈಡ್ ಮಾಡಿದ್ವಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ಟ್ರೆಂಡ್ನ ನಾವು ರೈಡ್ ಮಾಡಿದ್ವಿ. ಸೊ ನೀವು ಇಲ್ಲಿ ಸ್ಲೋ ಡೌನ್ ಆದ ತಕ್ಷಣ ನಿಮಗೆ ಎಲ್ಲಿ ಬೇಕಾದ್ರೂ ಎಕ್ಸಿಟ್ ಆಗೋದು, ಯಾಕಂದರೆ ಮಾರ್ಕೆಟ್ ಸ್ಲೋ ಆಯಿತು, ಆಲ್ರೆಡಿ ಮಾರ್ಕೆಟ್ ಇನ್ನೂ ಕ್ಲೋಸ್ ಆಗೋ ಟೈಮಿಗೆ ಸಮೇತ ನಾವು ಬಂದಿತ್ತು. ಸೊ ನಾವು ಸಾಕು ಇಷ್ಟೇ ಪ್ರಾಫಿಟ್ ಅಂತ ಬೇಕಾದ್ರೂ ಎಕ್ಸಿಟ್ ಆಗ್ಬೋದಾಗಿತ್ತು. ಸೊ ಇಲ್ಲ ನೀವು ಇಚ್ಚೆ ಮಗ್ಗು ಯೂಸ್ ಮಾಡ್ತಿಲ್ಲ, ಸೊ ನೀವು ಬಾಲಿಂಜರ್ ಬ್ಯಾಂಡ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ಸೊ ಇಚ್ಚೆ ಮಗ್ಗು ತಿರುಗಿ ಬಾಲಿಂಜರ್ ಬ್ಯಾಂಡ್ ಹಾಕಿ. ಸೊ ಬಾಲಿಂಜರ್ ಬ್ಯಾಂಡ್ ಪ್ರಕಾರ ನಮಗೆ ಇಲ್ಲಿ ಎಂಟ್ರಿ ಸಿಕ್ತು, ಆದರೆ ನೆಕ್ಸ್ಟ್ ಕ್ಯಾಂಡಲ್ ಮತ್ತೆ ಎಕ್ಸಿಟ್ ಕೊಟ್ಬಿಡ್ತು, ಆದರೆ ಇಲ್ಲಿ ಮತ್ತೆ ನಮಗೆ ರೀ ಎಂಟ್ರಿ ಸಿಕ್ತು ಬಾಲಿಂಜರ್ ಬ್ಯಾಂಡ್ ಪ್ರಕಾರ. ಸೊ ಇಲ್ಲಿ ರೀ ಎಂಟ್ರಿ ತಗೊಂಡ್ವಿ. ಸೊ ಇಷ್ಟು ಟ್ರೆಂಡ್ನ ನಾವು ರೈಡ್ ಮಾಡಿದ್ವಿ. ಸೊ ಇಲ್ಲ ನೀವು ಇ ಎಮ್ ಐ ಹಾಕೊಂಡಿದ್ರಿ ಅಂತಂದರೆ, ಸೊ ಇ ಎಮ್ ಐ ಹಾಕೊಂಡಿದ್ರಿ ಅಂತಂದರೆ, ಸೊ ಬಾಲಿಂಜರ್ ಬ್ಯಾಂಡ್ ತಗೊಳ್ರಿ. ಸೊ ಇ ಎಮ್ ಐ 30, ಸೊ ಇ ಎಮ್ ಐ 30 ಪ್ರಕಾರ ಸೊ ಅದು ಕೂಡ ನಿಮಗೆ ಇಲ್ಲೇ ಈ ಒಂದು ಕ್ಯಾಂಡಲಲ್ಲೇ ಎಂಟ್ರಿ ಕೊಟ್ಟಿದ್ದು. ಸೊ ಇಷ್ಟು ಟ್ರೆಂಡ್ನ ನೀವು ರೈಡ್ ಮಾಡಿದ್ರಿ. ಸೊ ಇವತ್ತೇನೇನು ಕಲ್ತಿದ್ದು ನಾವು, ಸೊ ಒಂದು ಪ್ರೈಸ್ ಆ್ಯಕ್ಷನ್, ಗ್ಯಾಪ್ ಡೌನ್, ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್, ಪ್ರೈಸ್ ಆ್ಯಕ್ಷನ್, ಅಥವಾ ಎಸ್ ಆರ್ ಲೆವೆಲ್ ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದಾಗ ಇದು ಈ ಒಂದು ಪ್ರೈಸ್ ಆ್ಯಕ್ಷನ್, ಮತ್ತು ಕೆಳಗಡೆ ಬಂದರೆ ಈ ಒಂದು ಸಪೋರ್ಟ್ ಲೈನ್ನ ಆನರ್ ಮಾಡಿ. ಸೊ ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಫಾರ್ಮ್ ಆಯಿತು. ಸೊ ಅದು ಔಟ್ಸೈಡ್ ಬಾರ್ ಆಯಿತು. ಸೊ ಇದೊಂದು ಔಟ್ಸೈಡ್ ಬಾರ್ ಒಂದು, ಮತ್ತು ಈ ಒಂದು ಟ್ರೆಂಡ್ನ ರೈಡ್ ಮಾಡಿದ್ವಿ. ಸೊ ಒಂದು ಡೌನ್ ಟ್ರೆಂಡ್ನು ರೈಡ್ ಮಾಡಿದ್ವಿ, ಇನ್ನೊಂದು ಅಪ್ ಟ್ರೆಂಡ್ನು ನಾವು ರೈಡ್ ಮಾಡಿದ್ವಿ. ಸೊ ತುಂಬ ಜನಕ್ಕೆ ಏನಕ್ಕೆ ಮಾರ್ಕೆಟ್ ಬಿತ್ತು, ಏನಕ್ಕೆ ಮಾರ್ಕೆಟ್ ಅಲ್ಲಿಂದ ಮೇಲೋಯ್ತು, ಸೊ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ. ಸೊ ನಾವು ನಮ್ಮ ಒಂದು ಚಾರ್ಟ್ ಅನಾಲಿಸಿಸ್ ಪ್ರಕಾರ ಸೊ ನಾವು ಈಸಿಯಾಗಿ ಪ್ರತಿಯೊಂದು ಟ್ರೆಂಡ್ನ ಕೂಡ ನಾವು ರೈಡ್ ಮಾಡ್ತಾ ಹೋದ್ವಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಎಲ್ರಿಗೂ ಯೂಸ್ ಆಯಿತು ಅಂತ ಅಂದ್ಕೊತೀನಿ. ಸೊ ನಿಮ್ದು ಏನೇ ಅನಿಸಿಕೆ ಇದ್ದರು, ಸೊ ಏನೇ ಡೌಟ್ ಇದ್ದರು, ಸೊ ಕಮೆಂಟ್ ಮಾಡಿ. ಸೊ ಅದನ್ನು ನಾನು ಆದಷ್ಟು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೊ ಮಚ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್.